ನಮಸ್ಕಾರ ಬಂಧುಗಳೇ, ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ 5% ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ಧನ್ಯವಾದಗಳು. ದಿನಾಂಕ 31/12/2025ರಂದು ವಿಕಲಚೇತನರಿಗೆ ಗಾಲಿ ಕುರ್ಚಿ ವಿತರಣೆ. ಬಾಗಲಕೋಟೆ ಜಿಲ್ಲೆಯ ವಿಕಲಚೇತನರಿಗೆ ನವಚೇತನ್ ಚಾರಿಟೇಬಲ್ ಫಾರ್ ಡಿಸೇಬಲ್ಡ್ ಟ್ರಸ್ಟ್ ರಾಮನಗರ ಮತ್ತು ಗಿರಿಸಾಗರದ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ತಾಲೂಕಾ ವಿಕಲಚೇತನರ ಸೇವಾಭಿವೃದ್ಧಿ ಸಂಸ್ಥೆ ಇವರ ಆಶ್ರಯದಲ್ಲಿ ಬಿಡದಿಯ ಟೊಯೋಟಾ ಕಂಪನಿಯ ಸಹಕಾರದೊಂದಿಗೆ 10 ಜನ ವಿಕಲಚೇತನರಿಗೆ ರಾಯಣ್ಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶೇಖರ್ ವೈ ಕಾಖಂಡಕಿಯವರು ಗಾಲಿ ಕುರ್ಚಿ ವಿತರಿಸಿದರು. ಭಾರತೀಯ ಕಿಸಾನ್ ಘಟಕದ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷ ಹಿರೇಮಠ್ ಜ್ಯೋತಿ ಬೆಳಗಿಸಿ ಮಾತನಾಡಿ, ಸರಕಾರದ ಸಹಾಯ ಸೌಲಭ್ಯಗಳು ಸರಿಯಾಗಿ ಯೋಗ್ಯ ಜನರಿಗೆ ತಲುಪುತ್ತಿಲ್ಲ. ನಮ್ಮ ಶೇಖರ್ ಅವರು ಕಳೆದ 30 ವರ್ಷಗಳಿಂದ ವಿಕಲಚೇತನರ ಸೇವೆ ಮಾಡುತ್ತಾ ಬಂದಿರುತ್ತಾರೆ. ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ವಿಶೇಷ ಸಾಧನೆ ಮಾಡಿರುತ್ತಾರೆ. ಅಷ್ಟೇ ಅಲ್ಲದೆ ಹಲವಾರು ವಿಕಲಚೇತನ ಕ್ರೀಡಾಪಟುಗಳನ್ನು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಬೆಳೆಸಿದ್ದಾರೆ. ವಿಕಲಚೇತನರು ಇನ್ನೂ ಒಗ್ಗಟ್ಟಾಗಿ ಸರಕಾರದ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಅವರು ಮಾತನಾಡಿದರು. ಗಿರಿಸಾಗರದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಕಾಶ್ ಹೆಗ್ಗೋರು ಮಾತನಾಡಿ, ಇವತ್ತಿನ ದಿನಗಳಲ್ಲಿ ಸಾಕಷ್ಟು ವಿಕಲಚೇತನರು ಸಾಮಾನ್ಯವಾಗಿ ಹೆಚ್ಚು ಬುದ್ಧಿವಂತರಿದ್ದಾರೆ. ಆದರೆ ನಾವು ಅವರಿಗೆ ಅನುಕಂಪ ತೋರದೆ ಅವಕಾಶಗಳನ್ನು ಕೊಡಬೇಕು. ನಾವು ನಮ್ಮ ಗೆಳೆಯ ಸಮಾಜ ಸೇವಕ ಶೇಖರ್ ಕಾಖಂಡಕಿ ಅವರಿಗೆ ಸದಾ ಬೆನ್ನೆಲುಬಾಗಿ ನಾವು ನಿಂತುಕೊಳ್ಳುತ್ತೇವೆ ಎಂದು ಮಾತನಾಡಿದರು. ಈ ಒಂದು ಕಾರ್ಯಕ್ರಮದ ಬಿಳಿಗಿಯ ಗಾಂಧಿನಗರದ ಶ್ರೀ ಅನ್ನಪೂರ್ಣೇಶ್ವರಿ ಬೃಹನ್ಮಠದ ಪೂಜ್ಯರಾದ ಶ್ರೀ ಶಿವಾನಂದ ದೇವರು ಸಾನ್ನಿಧ್ಯವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷ ಸಾಧನೆ ಮಾಡಿರುವ ಗಿರಿಸಾಗರದ ವಿಜಯ ಮಾಧ್ಯಮಿಕ ಶಾಲೆಯ ಶಿಕ್ಷಕರಾದ ಗುರುಶ್ರೀ ರಾಜ್ಯ ಪ್ರಶಸ್ತಿ ಪಡೆದ ಭೀಮಪ್ಪ ತೆಗ್ಗಿ, ವಿಕಲಚೇತನರ ಸೀಲಿಂಗ್ನಲ್ಲಿ ಪದಕ ಗಳಿಸಿದ ಲೋಕಣ್ಣ ಪರನವರ್, ಮಾಸಪ್ಪ ಕೋಂಡಕ್ಕರ್ ಇವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಯಾಗಿ ಸಿದ್ದಣ್ಣ ಮುತ್ತಿಗೆ, ಎಲ್ಐಸಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ದೊಡ್ಡಮನಿ, ತಾಲೂಕಾ ವಿಕಲಚೇತನರ ಸಂಸ್ಥೆಯ ಮಾರ್ಗದರ್ಶಕರಾದ ಭೀಮಪ್ಪ ದೇವನಾಳ, ವಿಕಲಚೇತನರ ಮುಖಂಡರಾದ ಉಮೇಶ್ ಚೆನ್ನಿ, ವಿಠಲ ಎನ್ನಿಗುತ್ತಿ, ಹಾಸಿಂಬಿ ಪಕಾಲಿ, ಜಾನುಬಾಯಿ ಚೌಹಾಣ್, ಲಲಿತಾ ಲಮಾಣಿ, ಬಿಳಿಗಿಯ URW ಹುಚ್ಚಪ್ಪ ಬಿದರಿ, ಪೀರ್ಸಾಬ್ ಬಾಬಾ ವಕನರ, ಯಲ್ಲಪ್ಪ ಎಮ್ಮಿ, ಶಂಕರ್ ಮರಾಣಿ ಮುಂತಾದ ಜನ ವೇದಿಕೆ ಮೇಲೆ ಆಸೀನರಾಗಿದ್ದರು. ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡವರು ಶೇಖರ ಕಾಖಂಡಕಿ, ಬಾಗಲಕೋಟೆ ಜಿಲ್ಲೆಯವರು. ಇವರು ಕರೋ ಸಂಘಟನೆಯಲ್ಲಿ ಕೆಲಸ ಮಾಡುತ್ತಾರೆ. ಧನ್ಯವಾದಗಳು. ಅವಕಾಶ ಕೊಡಿ. ಇವತ್ತಿನ ದಿವಸ ಶಿಕ್ಷಣ, ಶಿಸ್ತು, ಸಂಘಟನೆ, ಹೋರಾಟ, ಅಭಿವೃದ್ಧಿ ದೇಶಗಳನ್ನು ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಪ್ರತಿಷ್ಠಿತ ಸಂಸ್ಥೆ ಆಗಿರ್ತಕ್ಕಂಥ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಫಾರ್ ಡಿಸೇಬಲ್ಡ್ ರಾಮನಗರ ಬೆಂಗಳೂರು ಹಾಗೂ ನಮ್ಮ ಗಿರಿಸಾಗರದ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗ್ರಾಮೀಣಾಭಿವೃದ್ಧಿ ಸಂಘ ಗಿರಿಸಾಗರ್ ಹಾಗೂ ತಾಲೂಕಿನ ವಿವಿಧ ವಿಕಲಚೇತನರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಸಂಸ್ಥೆಗಳ ಆಶ್ರಯದಲ್ಲಿ ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆ ಮತ್ತು
ವಿಕಲಚೇತನರಿಗೆ ಗಾಲಿ ಕುರ್ಚಿ ವಿತರಣಾ ಕಾರ್ಯಕ್ರಮವನ್ನು ಈ ಒಂದು ಬೀಳಿಗೆಯ ದೊಡ್ಡಾಳ ಮಠದಲ್ಲಿ ಹಮ್ಮಿಕೊಂಡಿರೋದು ಒಂದು ಸಂತೋಷದ ಸಂಗತಿ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶಿವಾನಂದ ದೇವರು ಅನ್ನಪೂರ್ಣೇಶ್ವರಿ ಬೃಹನ್ಮಠ್ ಬೀಳಿಗೆ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈ ಒಂದು ದಿವ್ಯಾಂಗರ ಸೇವೆಗಾಗಿ ನಾಡಷ್ಟೇ ಅಲ್ಲ, ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸತಕ್ಕಂಥ ಅಷ್ಟಲ್ಲ, ಬರೀ ದಿವ್ಯಾಂಗ ಅಷ್ಟೇ ಅಲ್ಲ, ಇಡೀ ಒಂದು ನಾಡಿಗೆ ಸ್ವಾತಂತ್ರ್ಯಕ್ಕಾಗಿ ಹಗಲಿರಲು ಶ್ರಮಿಸಿದಂತಕ್ಕಂಥ ನಮ್ಮ ಪೂಜನೀಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಇಡೀ ನಾಡಿಗೆ ಗೊತ್ತು ಮಾಡುವಂಥ, ಪರಿಚಯ ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ನಮ್ಮ ಗಿರಿಸಾಗರ ಗ್ರಾಮದ ಯುವಕರು. ಇವತ್ತು ಅವ್ರು ಏನು ಮಾಡ್ಯಾರ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪರಿಚಯ ಮಾಡಿಸಿದ್ದು ಯಾರಂದ್ರೆ ಮೊಟ್ಟ ಮೊದಲಿಗೆ ಇವತ್ತೆಲ್ಲರೂ ನಾ ಪೀರ್ ನೀ ಪೀರ್ ಅಂತೇಳಿ ಇಡೀ ರಾಜ್ಯದ ತುಂಬ ಕೇಳು ಮಂದಿನ ಬಾಳಾಗ್ಯಾರ. ಆದರೆ ಪ್ರಪ್ರಥಮವಾಗಿ ಪರಿಚಯಿಸಿದವ್ರು ಯಾರಂದ್ರೆ ನಮ್ಮ ಶೇಖರ್ ಕಾಕಂಟಿಯವ್ರೆ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಭಾರತೀಯ ಜೀವ ವಿಮಾ ನಿಗಮದ ನನ್ನ ಜೊತೆ ಪ್ರತಿನಿಧಿಯಾಗಿ LICಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ಅವ್ರು ಏನಾಗ್ಯಾರ ಅಂದರೆ ಪ್ರಮೋಷನ್ ಆಗಿ ಇವತ್ತು ಅಭಿವೃದ್ಧಿ ಅಧಿಕಾರಿಗಳಾಗಿ ಬಿಜಾಪುರದಲ್ಲಿ ಸೇವೆ ಸಲ್ಲಿಸ್ತಾರೆ. ಇದು LIC ಅಂದ್ರೂ ಸಮಾಜ ಸೇವೆ, ಎಲ್ಲ ಜನರ ಜೀವವನ್ನು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಒದಗಿಸಿ ಇಡೀ ಒಂದು ಏನು ಕುಟುಂಬ ನಿರ್ವಹಣೆ ಮಾಡ್ತಾ ಇತ್ತಲ್ಲ ಅದರ ಬಗ್ಗೆ ತಿಳುವಳಿಕೆ ಹೇಳಿ, ಅಷ್ಟಲ್ಲದೆ ಅಪಘಾತದಲ್ಲಾಗಿರ್ಬೋದು, ಹೃದಯಾಘಾತದಿಂದ ಆಗಿರ್ಬೋದು, ಯಾವುದಾದ್ರೆ ಜೀವನ ಮರಣದ ನಡುವೆ ಏನಾದರೂ ತೊಂದರೆ ಆದರೆ ಅವರಿಗೆ ಹಣವನ್ನು ಒದಗಿಸುವಂಥ ಕೆಲಸವನ್ನು ಮಾಡೋದು ಅದು ವಿಮಾ ಪ್ರತಿನಿಧಿಗಳ ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಕರ್ತವ್ಯ. ಅವರು ಇವತ್ತು ಭಾಗವಹಿಸಿದ್ದಾರೆ, ಅವರಿಗೂ ನಾನು ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಅಷ್ಟಲ್ಲದೆ ಇವತ್ತೇನಾಗೈತಂದ್ರೆ ವಿದ್ಯಾಗುರುಗಳು ಮೊದಲು ಬೇಕು. ಇವತ್ತೇನಾರೇ ಸಮಾಜ ಸುಧಾರಣೆ ಆಗಬೇಕು, ರಾಷ್ಟ್ರ ಸುಧಾರಣೆ ಆಗಬೇಕು, ಈ ಒಂದು ಜಗತ್ತು ಸುಧಾರಣೆ ಆಗಬೇಕಂದ್ರೆ ಯಾರ್ಯಾರು ಬೇಕಂದ್ರೆ ಪ್ರಪ್ರಥಮವಾಗಿ ಈ ಜಗತ್ತಿಗೆ ಅನ್ನ ನೀಡೋಕೆ ಯಾರು ಬೇಕಂದ್ರೆ ಅನ್ನದಾತನ ಶ್ರಮ ಇರ್ತೈತಿ. ಅದರಂತೆ ಇವತ್ತು ಈ ಏನು ಬೌಂಡ್ರಿ ಕಾಯಬೇಕಾದ್ರೆ, ದೇಶದ ಒಂದು ಬೌಂಡ್ರಿ ಕಾಯಬೇಕಾದ್ರೆ ಸೈನಿಕರು ಬೇಕು. ಆದರೆ ಇದಕ್ಕೆಲ್ಲ ಜ್ಞಾನ ಕೊಡಬೇಕಂದ್ರೆ ಯಾರಂದ್ರೆ ಶಿಕ್ಷಕರು ಬೇಕು. ಅದೇ ರೀತಿಯಾಗಿ ನಮ್ಮ ರುದ್ರಗೌಡ ಪಾಟೀಲ್ ಸರ್ಕಾರಿ ಪದವಿ ಕಾಲೇಜಿನ ಅತಿಥಿ ಉಪನ್ಯಾಸಕರಾಗಿರ್ತಕ್ಕಂಥ ಹಾಗೂ ನಮ್ಮ ಭಾರತೀಯ ಕಿಸಾನ್ ಸಂಘದ ಹಿಂದಿನ ಕೋಶಾಧ್ಯಕ್ಷರು, ಅಷ್ಟಲ್ಲದ ವಿಶ್ವ ಹಿಂದೂ ಪರಿಷತ್ ಉಪಾಧ್ಯಕ್ಷರು, ಅಷ್ಟಲ್ಲದ AVPಯ ಒಂದು ಬೆಳವಣಿಗೆಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುಶ್ರೀ ರಾಜ್ಯ ಪ್ರಶಸ್ತಿ ಪಡೆದಿರುವಂಥ ನಮ್ಮ ಸ್ನೇಹಿತ ಮತ್ತು ನಮ್ಮ ಸಂಸ್ಥೆಯ ಮಾರ್ಗದರ್ಶಕರಾಗಿರುವಂಥ BC ತೆಗಿ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ ಕೊಡ್ತೇನೆ. ಮತ್ತು ವಿಭಾಗದಲ್ಲಿ ಅತಿ ಹೆಚ್ಚು ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಆತ್ಮೀಯ ಒಂದು ಉತ್ಸಾಹಿತವಾಗಿ ಯುವಕರ ಬಗ್ಗೆ ಸಾಕಷ್ಟು ಒಂದು ಅರಿವು ಮೂಡಿಸಿದಂತಹ, ಅತಿ ಹೆಚ್ಚು ವಿಕಲಚೇತನರಿಗೆ ಆ ಪಂಚಾಯತಿಯಲ್ಲಿ ಹೋರಾಟ ಮಾಡಿರುವಂತಹ ನನ್ನ ಸ್ನೇಹಿತ ಪ್ರಕಾಶನ ಹಗೂರ್ ಅವರು ಸಹಿತ, ಗ್ರಾಮ ಪಂಚಾಯತ್ ಸದಸ್ಯರು ಹಗೂರ್ ಅವರು ಸಹಿತ ಅವರು ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತ ಕೊಡ್ತೇನೆ. ಅದೇ ರೀತಿ ಈ ನಮ್ಮ ಸಂಸ್ಥೆಯ ವಿಕಲಚೇತನ ಮುಖಂಡರು, ರಾಜ್ಯ ವಿಕಲಚೇತನರ ಒಂದು ಭೀಮಧ್ವನಿಯ ಪತ್ರಿಕೆಯ ಇದು ಯೂಟ್ಯೂಬ್ ಚಾನಲದ ಸಂಚಾಲಕರಾಗಿರುವಂಥ ಉಮೇಶ್ ಅವರು ಸಹಿತ ನಿಮ್ಮೆಲ್ಲರ ಪರವಾಗಿ ಅವರು ತುಂಬ ಸ್ವಾಗತ ಕೊಡುತ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ವಿಕಲಚೇತನರಲ್ಲಿ ರಾಜ್ಯ ಪ್ರಶಸ್ತಿ ಪಡೆದಂಥ ಮೊದಲೇ ಮಹಿಳಾ ವ್ಯಕ್ತಿಯಾಗಿರುವಂಥ ಸಹೋದರಿ ಅಸಂಬಿ ಪಕಲೆ ಅವರು ಸಹಿತ ನಾನು ತುಂಬ ಸ್ವಾಗತ ಕೊಡುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾಯಕರವರು ಮತ್ತು ನಮ್ಮ ಸಹೋದರ ಪತ್ರಿಕಾ ವರದಿಗಾರಾಗಿ ನಾವು ಹೇಳಲಾರ್ದು ನಮ್ಮ ಅಪಾರ ಅಂಗವಿಕಲರ ಬಗ್ಗೆ ಒಂದು ವಿಶೇಷ ಕಾಳಜಿ ಇಟ್ಕೊಂಡು ಬಂದಿರುವಂತಹ ಅರವಿಂದ್ ಅವರು, ಇವತ್ತು ಅವರಿಗೆ ನಾನು ಎಲ್ಲರ ಪರವಾಗಿ ಅವರಿಗೆ ತುಂಬ ಸ್ವಾಗತ ಕೊಡುತ್ತೇನೆ. ಅದೇ ರೀತಿ ನಮ್ಮ ಶಾಲೆಯ ಒಬ್ಬ ಅಂಗವಿಕಲ ಸಂಸ್ಥೆಯ ಮುಖಂಡರಾಗಿರುವಂಥ ನಮ್ಮ ಇವತ್ತು ವಿಠ್ಠಲ ಎಳಿಗುತ್ತ ಸ್ವಂತ ವಿದ್ಯಾಸಂಸ್ಥೆ ತೆಗೆದು ಇವತ್ತು ಶಾಲೆ ನಡೆಸುತ್ತಿರುವ ವಿಠ್ಠಲ ಎಳಿಗುತ್ತವರು ಸಹಿತ ನಾನು ತುಂಬ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಮಾಂತೇಶನ್ನ ಮತ್ತು ಉತ್ಸಪ್ಪ ಅವರು,
ಶಂಕರ್ ಅವರು, ಬಸು ಅವರು, ಪಿರ್ಸಾಬ್ ಅವರು ಎಲ್ಲರೂ ಇಲ್ಲಿ ಬಂದಿರ್ತಾರೆ. ಅವರಿಗೂ ಸಹಿತ ನಾನು ಒಂದು ವಿಶೇಷ ಎಲ್ಲರೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಒಂದು ವಿಶೇಷ ವ್ಯಕ್ತಿ ಇಲ್ಲಿ ನಮ್ಮ ವೇದಿಕೆ ಮೇಲೆ ಇರ್ತಾರೆ. ಯಾರಂದ್ರೆ ಅವರು ಬಿಂಸಿ ದೇವರಾಳ್ ಅಂತೇಳಿ. ನೋಡ್ರಿ ಅವ್ರು ಹೆಂಗದಪ್ಪ ಅಂತಂದ್ರೆ, ನಾವೇನು ಒಂದು ಅರ್ಧ ತಾಸಿನೊಳಗೆ ಬ್ಯಾನರ್ ಒಳಗೆ ಪ್ರಿಂಟ್ ಹಾಕಿರ್ತೀವೋ 5 ನಿಮಿಷದ ಕಂಪ್ಯೂಟರ್ ಒಳಗೆ ಅವ್ರು ಪ್ರಿಂಟ್ ಹಾಕಿಬಿಟ್ಟಿರ್ತಾರೆ. ಅಂಥ ವ್ಯಕ್ತಿ ಸಾಮಾಜಿಕ ಜಾಲತಾಣದ ಒಬ್ಬ ಮುಖ್ಯಸ್ಥರಾಗಿ ಮತ್ತು ನಮ್ಮ ತಾಲೂಕಿನ ವಿಕಲಚೇತನ ಸಂಸ್ಥೆ ಮಾರ್ಗದರ್ಶಕರಾಗಿ ಇವತ್ತು ಕಾರ್ಯಕ್ರಮಕ್ಕೆ ಅವರು ಬಂದರೆ ಅವರು ಸಹಿತ ನಾನು ಸ್ವಾಗತ ಕೋರುತ್ತಾ ಇಲ್ಲಿಗೆ ನಾನು ಸ್ವಾಗತ ಆಗ್ತಾ